ಸಿಪಿಐಎಂ ಪ್ರಧಾನ ಕಾರ್ಯದರ್ಶಿ ಎಂಎ ಬೇಬಿ ಕೇರಳದಲ್ಲಿ ಈಗ ಮೂರನೆಯ ಬಾರಿಗೆ ಎಲ್ಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬರುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಎಲ್ಡಿಎಫ್ ಸರ್ಕಾರದ ಸಾಧನೆಗಳು ಜನರಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇವೆ. ಆಡಳಿತ ವಿರೋಧಿ ಭಾವನೆ ಇದೆ ಅಂತ ಕೆಲವರು ಹೇಳ್ತಾ ಇದ್ರು ಕೂಡ ಕೇರಳದ ಜನರು ರಾಜಕೀಯವಾಗಿ ಜಾಗೃತರಾಗಿದ್ದು ವಾಸ್ತವ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ತಾರೆ ಅಂತ ಅವರು ಹೇಳಿದ್ದಾರೆ. ಈಗ ಪಿಣರಾಯಿ ವಿಜಯನ್ ಅವರ ಸುತ್ತ ಪ್ರಚಾರ ಕೇಂದ್ರೀಕೃತವಾಗಿದೆ ಎಂಬ ಟೀಕೆಗೆ ಈಗ ಪ್ರತಿಕ್ರಿಯಿಸಿದಂತಹ ಬೇಬಿ ಅವರು ಕಳೆದ 10 ವರ್ಷಗಳಿಂದ ಮುಖ್ಯಮಂತ್ರಿಯಾಗಿರುವಂತಹ ಕಾರಣ ಅವರ ಪಾತ್ರ ಸಹಜವಾಗಿಯೇ ಪ್ರಚಾರದಲ್ಲಿ ಪ್ರತಿಫಲಿಸುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಅವರು ಪಕ್ಷದ ವ್ಯವಸ್ಥೆಯೊಳಗೆ ಕೆಲಸ ಮಾಡ್ತಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬಿಜೆಪಿ ಕೇರಳದಲ್ಲಿ ಇನ್ನೂ ನಿರ್ಣಾಯಕ ಶಕ್ತಿ ಆಗಿಲ್ಲ. ಈಗ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ಬಿಜೆಪಿಗೆ ಸಿಕ್ಕ ಬೆಂಬಲವು ಕೇವಲ ಕೆಲ ಮಟ್ಟಿಗೆ ಯುಡಿಎಫ್ ಬೆಂಬಲದಿಂದ ಸಾಧ್ಯವಾಗಿದೆ ಅಂತ ಆರೋಪಿಸಿದ್ದಾರೆ. ಆದರೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಕೇರಳದಲ್ಲಿ ಪ್ರಭಾವ ಬೀರೋಕೆ ಪ್ರಯತ್ನಿಸ್ತಾ ಇರುವುದರಿಂದ ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಶಕ್ತಿಗಳು ಅವರ ವಿರುದ್ಧ ಗಂಭೀರ ಹೋರಾಟ ನಡೆಸಬೇಕಿದೆ ಅಂತ ಅವರು ಹೇಳಿದ್ದಾರೆ. ಇನ್ನು ಸಿಪಿಐಎಂ ಬಿಜೆಪಿಯನ್ನ ಸೋಲಿಸೋಕೆ ಈಗ ಇಂಡಿಯಾ ಬ್ಲಾಕ್ ಜೊತೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದಂತಹ ಬೇಬಿ ಈಗ ರಾಜ್ಯ ಮಟ್ಟದ ರಾಜಕೀಯ ಪರಿಸ್ಥಿತಿಯಿಂದ ಹಲವು ಪಕ್ಷಗಳು ಬೇರೆ ರೀತಿಯಲ್ಲಿ ಸ್ಪರ್ಧಿಸ್ತಾ ಇದ್ರು. ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಬಿಜೆಪಿಯನ್ನ ಸೋಲಿಸುವ ಗುರಿ ಮುಖ್ಯವಾಗಿದೆ ಅಂತ ಹೇಳಿದ್ರು. ಪಶ್ಚಿಮ ಬಂಗಾಳದಲ್ಲೂ ಕೂಡ ಎಡರಂಗ ಮತ್ತೆ ತನ್ನ ಪ್ರಭಾವ ಹೆಚ್ಚಿಸಿಕೊಳ್ಳುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದಂತಹ ಅವರು ಈಗ ಈ ಬಾರಿಯ ಜನಸಂಪರ್ಕ ಕಾರ್ಯಕ್ರಮಗಳಿಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದಂತಹ ಬೃಹತ್ ರ್ಯಾಲಿಗಳು ಜನರಲ್ಲಿ ಉತ್ಸಾಹವನ್ನ ಮೂಡಿಸಿದ್ದು ಎಡಪಕ್ಷಗಳು ಈ ಚುನಾವಣೆಯಲ್ಲಿ ಗಮನಾರ್ಹ ಮುನ್ನಡೆ ಸಾಧಿಸಬಹುದು ಅಂತ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ.